ಇವತ್ತು ನಾನು ನಿಮ್ಮ ಜೊತೆ ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಅದೇ ಶಂಕರಪೋಳಿನ. ಇದು ಏನಂದರೆ ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಡ್ತಾರೆ. ಇದು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ಸ್ವೀಟ್ ರೆಸಿಪಿನ ಶಂಕರಪಾಳಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ನಾನು 1 ಲೋಟ ಅಷ್ಟು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸಣ್ಣ ಲೋಟದಲ್ಲಿ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಅದೇ ಲೋಟದಲ್ಲಿ ನಾನು ಹಾಲನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಗಟ್ಟಿ ಹಾಲೇನಾದರೂ ಇದ್ದರೆ ಇನ್ನೊಂದು ಅರ್ಧ ಲೋಟ ಅಷ್ಟು ನೀರನ್ನು ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಬೇಡ ಅಂದರೆ ಇಷ್ಟನ್ನೇ ಯೂಸ್ ಮಾಡ್ಬೋದು. ನಾನು ಇದ್ರ ಜೊತೆ ಅರ್ಧ ಲೋಟ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು 2 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಬೇಕು. ನೀವು ಯಾವ ತುಪ್ಪ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು. ನೋಡಿ, ಇಷ್ಟನ್ನು ಯೂಸ್ ಮಾಡಿಬಿಟ್ಟು ನಾವು ಸ್ಟವ್ ಅನ್ನಿಸ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಹಾಲು ಯಾಕಂದರೆ ಹಸಿ ಹಾಲಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಬಿಡೋಣ. ನೋಡಿ, ಒಂದು ಸತಿ ಕಲಿಸ್ಬಿಡೋಣ. ಇದು ಸಕ್ಕರೆ ಕರಗೋವರೆಗೂ ಬಿಸಿ ಆದರೆ ಸಾಕಾಗತ್ತೆ. ಜಾಸ್ತಿ ಬಿಸಿ ಬೇಕಾಗಿಲ್ಲ. ನೋಡಿ, ಇವಾಗ ಬಿಸಿ ಆಗಿದೆ. ಇದನ್ನು ನಾವು ಸೈಡ್ಗೆ ಇಟ್ಬಿಡೋಣ. ನೋಡಿ, ಪರ್ಫೆಕ್ಟಾಗಿ ಹಾಲು ಚೆನ್ನಾಗಿ ಕಾದಿದೆ, ಬಿಸಿಯಾಗಿದೆ. ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಂಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ನಾನು ಈ ಅಳತೆಯಲ್ಲಿ ಮೈದಾನ ಯೂಸ್ ಮಾಡ್ತಾಯಿದ್ದೀನಿ. 2 ಕಪ್ ಆಗೋಷ್ಟು ಮೈದಾನ ಇದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಇವಾಗ ನಾವು ಸ್ವೀಟ್ ರೆಸಿಪಿ ಮಾಡಿದಾಗ 1 ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೇ ಯಾವ ಸ್ವೀಟ್ ರೆಸಿಪಿ ಆದರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನೋ ಒಂದು ಕಡಿಮೆ ಇದ್ದಾಗೆ ಕಾಣುತ್ತೆ. ನಾನು ಅದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಅಲ್ಲಿ ಪಾಕ ತಕ್ಕೊಂಡಿದ್ವಲ್ಲ, ಸಕ್ಕರೆ ಮತ್ತು ಹಾಲು ನೀರು ಎಲ್ಲ ಹಾಕ್ಬಿಟ್ಟು ಆ ಪಾಕದಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏನಾದರೂ ಹಾಲು ಉಳಿದಿದ್ರೆ ನಿಮ್ಗೆ ವೇಸ್ಟ್ ಆಗುತ್ತೆ. ಆ ಹಾಲಿನ ಅಳತೆಯಲ್ಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೈದಾನ ಯೂಸ್ ಮಾಡಿಕೊಂಡು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಸ್ಟಫಿನ. ಸೇಮ್ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರೋ ಅದೇ ರೀತಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ, ನಂದೆಲ್ಲ 3/4 ಭಾಗ ಕಲಸಿದ ಆಗಿದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಈ ಸ್ವಲ್ಪ ಗಟ್ಟಿ ಇದ್ರೇ ನಾವು ಪೀಸ್ ಎಲ್ಲ ಕಟ್ ಮಾಡೋಕ್ಕೆ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬರುತ್ತೆ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಹೋಲ್ ಏನಾದರೂ ಹಾಕಿದ್ರೆ ಹೋಲ್ ಬಿಡೋ ಥರ ನೋಡಿ ಪರ್ಫೆಕ್ಟಾಗಿ ಈ ಥರ ಸ್ಟಫಿಯಲ್ಲಿ ಕಲಿಸ್ಕೊಂಡಿದ್ರೆ ಸಾಕಾಗತ್ತೆ. ಇದನ್ನು ನಾನು 3 ಉಂಡೆಯಲ್ಲಿ ಡಿವೈಡ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ನಾನು ಪೀಠೆ ಮೇಲೆ ಉಜ್ಜಬೇಕಲ್ವ. ನೀವು ಬೇಕಾದರೆ ಕಲ್ಲ ಮೇಲೆ ಉಜ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಸದ್ಯಕ್ಕೆ ನಾನು ಲಟ್ಟಣಿಗೆಯಲ್ಲಿ ಉಜ್ಕೋತಾ ಇದ್ದೀನಿ. ನೋಡಿ, 3 ಪೀಸ್ ಮಾಡಿದ್ದಾಗಿದೆ ನಂದು. ಇವಾಗ ನಾನು ಇದಕ್ಕೆ ಬೇರೆ ಹಿಟ್ಟೇನು ಯೂಸ್ ಮಾಡ್ತಾಯಿಲ್ಲ, ಬರೀ ಮೈದಾದಲ್ಲೇ ಮಾಡೋದು. ಇದನ್ನು ಕ್ರಿಸ್ಪಿಯಾಗಿ ಗರಿಯಾಗಿಯೂ ಇರುತ್ತೆ. ಚಿಕ್ಕ ಮಕ್ಕಳು ಏನಾದರೂ ತಿಂಡಿ ಬೇಕಾದಾಗ ಇವಾಗ ಕೊಟ್ಟರೆ ಆರಾಮಾಗಿ ತಿನ್ಕೋತಾರೆ. ಮತ್ತು ಟೀ ಟೈಮಲ್ಲಿ ಎಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ನಾನು ಈ ಲಟ್ಟಣಿಗೆ ಎತ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಮಂದಕ್ಕೆ ಉಜ್ಕೋತಾ ಇದ್ದೀನಿ. ತೆಳ್ಳಗೆ ಉಜ್ಕೊಂಡ್ರೆ ಇದರಲ್ಲಿ ಬರಲ್ಲ ಅಲ್ಲ, ಹಂಗೆ ಅಂಟ್ಕೊಂಡ್ಬಿಡುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಮಂದಕ್ಕೆ ಉಜ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಸ್ಟಫಿಯಲ್ಲಿ ಉಜ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದು ಚಾಕು, ಇಲ್ಲಾಂದರೆ ನಿಮಗೆ ಪೀಸ್ ಮಾಡೋಕ್ಕೆ ಏನಿದೆ ನಿಮ್ಮ ಮನೇಲಿ ಅದರ ಸಹಾಯದಿಂದ ಈ ಥರ ಪೀಸ್ ಮಾಡ್ಕೊಳ್ಳಿ. ಪೀಸ್ ಮಾಡ್ಕೊಬಿಟ್ಟು ಬಾಕ್ಸ್ ಟೈಪು ಎಕ್ಸ್ಟ್ರಾ ಇರೋದನ್ನೆಲ್ಲ ಎತ್ಬಿಟ್ಟು ಅದನ್ನೆಲ್ಲ ತೆಗೆದ್ರೆ ಈ ಥರ ಬರುತ್ತೆ. ಇವಾಗ ನೋಡಿ, ಇದು ಪರ್ಫೆಕ್ಟಾಗಿ ಬಂದಿದೆ. ಇದೇ ಥರನೂ ನಾವು ಎಲ್ಲ 3 ಉಂಡೆ ಮಾಡ್ಕೊಂಡಿದ್ದೆ ಅಲ್ಲ, 3 ಇದೇ ಥರ ಲಟ್ಟಿಸ್ಕೊಬಿಟ್ಟು ಇದೇ ಥರ ಎಕ್ಸ್ಟ್ರಾ ಎಲ್ಲ ತೆಗೆದುಬಿಟ್ಟು ಪೀಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ರೆಡಿ ಆಗಿರುತ್ತೆ. ರೆಡಿ ಆದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಬಿಡೋಣ. ಇವಾಗ ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನ್ನ 3 ಉಂಡೆದು ಇಷ್ಟ ಆಗಿದೆ. ಇದೇನಾದರೆ ಮಿನಿಮಮ್ ಅಂದರೆ ಒಂದು 15 ಡೇಸ್ ಆದರೂ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಅವಾಗ ಸರ್ವ್ ಮಾಡ್ಕೋಬೋದು. ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಎಣ್ಣೆ ಸ್ವಲ್ಪ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಎಲ್ಲ ಕಾದಿದೆ. ಇವಾಗ ನೋಡಿ, ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಬಿಟ್ಟರೆ ನೋಡಿ, ಇವಾಗ ನನಗೆ ಬ್ರೌನ್ ಕಲರ್ ಬರುತ್ತೆ. ಶುಗರ್ ಹಾಕಿರೋದ್ರಿಂದ ಜಾಸ್ತಿ ಕಲರ್ ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ಥರ ಬ್ರೌನ್ ಕಲರ್ ಬಂದಾಗ ನಾವು ಎತ್ತಿ ಬೇರೆ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡ್ರೆ ನಿಮಗೆ ರೆಡಿ ಆಗಿರುತ್ತೆ. ನನ್ನ ವಿಡಿಯೋ